ಸ್ನೇಹಿತರೆ, ನಮ್ಮೂರ ದೋಸೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಕೇಶಿಂಗ್ ಮೆಮೋರಿ ಹಾಸ್ಪಿಟ್ಲ್ ಆಪೋಸಿಟ್ ಇರೋದು. ಒಂದು ಸರಿ ಸೂಪರಾಗಿರುತ್ತೆ ಸ್ನೇಹಿತರೆ. ದೋಸೆ ತಿಂದೆ ನೋಡಿ ಮಾತ್ರ ಒಂದು ತಿನ್ನೋ ಜಾಗದಾಗ 2-3 ತಿನ್ಬೋದು. ಸಟ್ಟು ದೋಸೆ ಅಂತರೂ ಖಾಲಿ ದೋಸೆ ಸಕ್ಕದಾಗಿರುತ್ತೆ. ಆಹಾ, ಆ ಚಟ್ನಿ ಬೆಣ್ಣೆ ಹಾಕ್ಕಂತ ತಿಂತ ಇದ್ದರೆ ಸೂಪರಾಗಿರುತ್ತೆ ಸ್ನೇಹಿತರೆ. ಹಾಗೂ ಈ ಒಲಿ ಇರೋದು ಕಟ್ಟಿಗೆ ಒಲೆಯಲ್ಲಿ ಅಂತಂದರೆ ಅದು ಯಾರಿಗೆ ಇಷ್ಟ ಆಗಲ್ಲ ಸ್ನೇಹಿತರೆ. ಇಡೀ ಬೆಣ್ಣಿನಗರಿ ದಾವಣಗೆರೆ ಜನತೆಗೆ ವಿಡಿಯೋ ಶೇರ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೂ ನನ್ನ ಇಡೀ ದಾವಣಗೆರೆ ಜನತೆಗೆ, ಬೆಣ್ಣಿನಗರಿ ಜನತೆಗೆ, ಅದ್ರಾಗಂತರೂ ಹೊರಗಡೆ ಹೋಗಿ ಕೇಳಿದರೆ, ಯಾರ ಬಾಯಲ್ಲಿ ಕೇಳಿದರೆ ಬೆಣ್ಣೆನಗರಿ ದಾವಣಗೆರೆಯರ, ಯಾವ ಊರರ ದಾವಣಗೆರೆಯರ ಅಂತಂದರೆ ಬೆಣ್ಣೆ ದೋಸೆ ನೆನಪಿಗೆ ಬರುತ್ತೆ ಕಣ್ರಿ. ಅಷ್ಟು ಸೂಪರಾಗಿರೋ ಅಂಥ ನಮ್ಮ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ದೋಸೆ ತಿಂದರೆ ಎಕ್ಸ್ಟ್ರಾಡ್ನರಿ ಬಿಡಿ. ಅದಂತರೂ ಒಂದು ಸರಿ ಭೇಟಿ ನೀಡಿ ಸ್ನೇಹಿತರೆ. ಹಾಗೂ ಬೆಣ್ಣೆನಗರಿ ದಾವಣಗೆರೆಗೆ ಬಂದು ದೋಸೆ ತಿನ್ನದಲ್ಲೇ ಹೊರಗಡೆ ಹೋಗಬೇಡಿ. ಯಾವುದೇ ಊರಿಗೆ ಹೋಗಿ, ಯಾವುದೇ ಜಿಲ್ಲೆಗೆ ಹೋಗಿ, ದಾವಣಗೆರೆ ಅಂದ ತಕ್ಷಣ ಬೆಣ್ಣೆ ದೋಸೆ ನೆನಪಿಗೆ ಬರುತ್ತೆ ಕಣ್ರಿ.